ಕಾಫಿನಾಡಿನ ಚಂದ್ರದ್ರೋಣ ಪರ್ವತ ಸಾಲಿಗೆ ಎಂಟ್ರಿ ಕೊಡೋ ಮುನ್ನವೇ ಮರಗಳು ಕೂಲ್ ಅನುಭವವನ್ನ ಕೊಡ್ತಾನೆ ಬರ್ಮಾಡ್ಕೊಳ್ತಾ ಇದ್ವು. ಆದ್ರೆ ಇನ್ನು ಮುಂದೆ ಆ ಕೂಲ್ ಅನುಭವ ಸಿಗೋದಿಲ್ಲ. ನೂರಾರು ವರ್ಷದಿಂದ ಇದ್ದಂತ ಮರಗಳೆಲ್ಲವೂ ಕೂಡ ಇದೀಗ ಧರೆಗುರುಳಿವೆ. ಹಾಗಾದ್ರೆ ಅದ್ಯಾಕೆ ಈ ಸ್ಟೋರಿ ನೋಡಿ. ಹೆದ್ದಾರಿಗಾಗಿ ಮರಗಳ ಮಾರಣ ಹೋಮ, ಮರ ಕಡಿತಕ್ಕೆ ಪರಿಸರ ಪ್ರೇಮಿಗಳ ಆಕ್ರೋಶ. ಧರೆಗುರುಳಿರೋ ಭಾರೀ ಗಾತ್ರದ ಮರಗಳು. ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗಿರಿ, ಐಡಿಪೀಠ, ಲಿಂಗದಹಳ್ಳಿ ಮೂಲಕ ತರೀಕೆರೆಗೆ ಹೋಗೋ ಹೆದ್ದಾರಿ ಫುಲ್ ಖಾಲಿ. ಈಗ ಇದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆ ಅಗಲೀಕರಣದ ಕಾರಣಕ್ಕೆ ಮರಗಳನ್ನ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದೆ. ಈ ಮರಗಳನ್ನ ತೆಗೆಯೋದು ಅವರಿಗೆ ಅನಿವಾರ್ಯ. ಆದ್ರೆ ಚಂದ್ರದ್ರೋಣ ಪರ್ವತ ಸಾಲು ಹತ್ತಿರವಾಗ್ತಿದೆ ಅನ್ನೋ ಭಾಸವಾಗ್ತಾ ಇದ್ದಿದ್ದು ಇದೇ ಮರಗಳಿಂದಲೇ. ಚಿಕ್ಕಮಗಳೂರು ಬಿಟ್ಟು 3 ಕಿಲೋಮೀಟರ್ ಸಾಗ್ತಾ ಇದ್ದಂತೆ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ನೂರಾರು ವರ್ಷದ ಮರಗಳಿಂದ ಕೂಲ್ ಅನುಭವ ಸಿಗ್ತಾ ಇತ್ತು ಅಂತಾರೆ ಪರಿಸರ ಪ್ರೇಮಿಗಳು. ಅಗಲೀಕರಣ ಅಂತ ಹೇಳಿ ನೋಡಿದ್ದಾರೆ. ಈಗ ಸ್ಥಳೀಯವಾಗಿ ಫುಟ್ಪಾತ್ ಅಂತ ಹೇಳಿ ಮೊದಲೊಂದು ಗುರ್ತು ಮಾಡ್ಕೊಂಡು ಫುಟ್ಪಾತ್ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಅದ್ರ ಪಕ್ಕದಲ್ಲಿ ಇರುವಂತಹ ಮರಗಳನ್ನ ನೂರಾರು ವರ್ಷದಿಂದ ಇರುವಂತಹ ಮರಗಳು ನಿಮಗೆ ಗೊತ್ತಿರಂಗೆ ಚಿಕ್ಕಮೂರು ಬರ್ಬೇಕಾದ್ರೆ ಏನು ತಂಪಾಗಿರೋ ಪ್ರದೇಶ ಅಂತ ಈ ರೀತಿ ಭಾವನೆಯಿಂದಲೇ ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತಿಂದ ನೋಡಿದ್ರೆ ಎಲ್ಲೇ ನೋಡಿದ್ರು ಬಯಲು ಸೀಮೆ ಆಗ್ತಾ ಇದೆ. ಇದು ಮುಂದಾಡಿದ್ರೆ ಇದೇ ರೀತಿ ಮುಂದಾಡಿದ್ರೆ ಹೆಚ್ಚು ಕೈ ಮರ ಈಗ ಹತ್ತಿಗುಂಡಿ ಕಡೆ ಹಿಂಗೆ ಹೋದ್ರೆ ಇದು ಬಯಲು ಸೀಮೆ ನಾಡು ಅಂತ ಮಲೆನಾಡು ಹೋಗಿ ಬಯಲು ಸೀಮೆ ನಾಡು ಅಂತ ಇದಾಗುತ್ತೆ. ಒಂದು ಮರ ಕಡಿದ್ರೆ ಮತ್ತೆ 3 ಮರ ನೆಡಲೇಬೇಕು. ಆದ್ರೆ ಇಲ್ಲಿ ಆ ಕೆಲಸ ಮಾಡೋದಾದ್ರೂ ಎಲ್ಲಿ? ರಸ್ತೆ ಪಕ್ಕ ಬಾಕ್ಸ್ ಚಾರಂ ಮಾಡಿರೋ ಅಕ್ಕಪಕ್ಕದಲ್ಲಿ ಸರ್ಕಾರಿ ಜಾಗವಿಲ್ಲ. ಎಲ್ಲವೂ ಖಾಸಗಿ ಜಾಗವಿರೋದು. ಖಾಸಗಿಯವರು ಸರ್ಕಾರಕ್ಕೆ ಮರ ಹಾಕೋಕೆ ಬಿಡ್ತಾರಾ ಎಂಬ ಪ್ರಶ್ನೆಯೂ ಮುಂದಿಡ್ತಾ ಇದ್ದಾರೆ ಪರಿಸರ ಪ್ರೇಮಿಗಳು. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಇರುತ್ತೆ ಮತ್ತು ಅದರದ್ದು ಒಂದು ನಿಯಮನೇ ಇರುತ್ತೆ. ಇವರು ಇಷ್ಟು ಮರ ಕಡಿದ್ರೆ ಇಷ್ಟು ಮರಗಳು ನಡಬೇಕು ಸಸಿಗಳು ಅಂತ ಇರುತ್ತೆ. ನಿಮಗೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕಡೂರು ಚಿಕ್ಕಮೂರು ರಸ್ತೆಗಳಲ್ಲಿ ಈ ಮರಗಳು ಕಡಿದು ರಸ್ತೆನೂ ಆಗಿದೆ. ಅದ್ರಲ್ಲಿ ಎಷ್ಟು ಮರಗಳು ನಟ್ಟಿದ್ದಾರೆ ಅಂತ ನೀವೇ ಸ್ವತಃ ಅದನ್ನ ಎಣಿಕೆ ಮಾಡಿದ್ರೆ ಎಷ್ಟು ಮರಗಳು ನಟ್ಟಿದ್ದಾರೆ ಅಂತೇಳಿ ಕಣ್ಣು ಮುಂದೆ ಬರುವ ಚಿತ್ರ. ಒಟ್ಟಾರೆ ರಸ್ತೆ ಅಗಲೀಕರಣಕ್ಕೆ ಮರ ಕಡಿಯೋದು ಅನಿವಾರ್ಯ. ಆದ್ರೆ ಎಲ್ಲಿ ಕಡಿಯಬೇಕು ಅನ್ನೋದಾದ್ರೂ ಯೋಚಿಸೋದು ಒಳ್ಳೆಯದು ಅಂತಿದ್ದಾರೆ ಪರಿಸರ ಪ್ರೇಮಿಗಳು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡಿನ ಚಂದ್ರದ್ರೋಣ ಪರ್ವತ ಸಾಲಿಗೆ ಎಂಟ್ರಿ ಕೊಡೋ ಮುನ್ನವೇ ಮರಗಳು ಕೂಲ್ ಅನುಭವವನ್ನ ಕೊಡ್ತಾನೆ ಬರ್ಮಾಡ್ಕೊಳ್ತಾ ಇದ್ವು. ಆದ್ರೆ ಇನ್ನು ಮುಂದೆ ಆ ಕೂಲ್ ಅನುಭವ ಸಿಗೋದಿಲ್ಲ. ನೂರಾರು ವರ್ಷದಿಂದ ಇದ್ದಂತ ಮರಗಳೆಲ್ಲವೂ ಕೂಡ ಇದೀಗ ಧರೆಗುರುಳಿವೆ. ಹಾಗಾದ್ರೆ ಅದ್ಯಾಕೆ ಈ ಸ್ಟೋರಿ ನೋಡಿ. ಹೆದ್ದಾರಿಗಾಗಿ ಮರಗಳ ಮಾರಣ ಹೋಮ, ಮರ ಕಡಿತಕ್ಕೆ ಪರಿಸರ ಪ್ರೇಮಿಗಳ ಆಕ್ರೋಶ. ಧರೆಗುರುಳಿರೋ ಭಾರೀ ಗಾತ್ರದ ಮರಗಳು. ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗಿರಿ, ಐಡಿಪೀಠ, ಲಿಂಗದಹಳ್ಳಿ ಮೂಲಕ ತರೀಕೆರೆಗೆ ಹೋಗೋ ಹೆದ್ದಾರಿ ಫುಲ್ ಖಾಲಿ. ಈಗ ಇದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆ ಅಗಲೀಕರಣದ ಕಾರಣಕ್ಕೆ ಮರಗಳನ್ನ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದೆ. ಈ ಮರಗಳನ್ನ ತೆಗೆಯೋದು ಅವರಿಗೆ ಅನಿವಾರ್ಯ. ಆದ್ರೆ ಚಂದ್ರದ್ರೋಣ ಪರ್ವತ ಸಾಲು ಹತ್ತಿರವಾಗ್ತಿದೆ ಅನ್ನೋ ಭಾಸವಾಗ್ತಾ ಇದ್ದಿದ್ದು ಇದೇ ಮರಗಳಿಂದಲೇ. ಚಿಕ್ಕಮಗಳೂರು ಬಿಟ್ಟು 3 ಕಿಲೋಮೀಟರ್ ಸಾಗ್ತಾ ಇದ್ದಂತೆ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ನೂರಾರು ವರ್ಷದ ಮರಗಳಿಂದ ಕೂಲ್ ಅನುಭವ ಸಿಗ್ತಾ ಇತ್ತು ಅಂತಾರೆ ಪರಿಸರ ಪ್ರೇಮಿಗಳು. ಅಗಲೀಕರಣ ಅಂತ ಹೇಳಿ ನೋಡಿದ್ದಾರೆ. ಈಗ ಸ್ಥಳೀಯವಾಗಿ ಫುಟ್ಪಾತ್ ಅಂತ ಹೇಳಿ ಮೊದಲೊಂದು ಗುರ್ತು ಮಾಡ್ಕೊಂಡು ಫುಟ್ಪಾತ್ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಅದ್ರ ಪಕ್ಕದಲ್ಲಿ ಇರುವಂತಹ ಮರಗಳನ್ನ ನೂರಾರು ವರ್ಷದಿಂದ ಇರುವಂತಹ ಮರಗಳು ನಿಮಗೆ ಗೊತ್ತಿರಂಗೆ ಚಿಕ್ಕಮೂರು ಬರ್ಬೇಕಾದ್ರೆ ಏನು ತಂಪಾಗಿರೋ ಪ್ರದೇಶ ಅಂತ ಈ ರೀತಿ ಭಾವನೆಯಿಂದಲೇ ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತಿಂದ ನೋಡಿದ್ರೆ ಎಲ್ಲೇ ನೋಡಿದ್ರು ಬಯಲು ಸೀಮೆ ಆಗ್ತಾ ಇದೆ. ಇದು ಮುಂದಾಡಿದ್ರೆ ಇದೇ ರೀತಿ ಮುಂದಾಡಿದ್ರೆ ಹೆಚ್ಚು ಕೈ ಮರ ಈಗ ಹತ್ತಿಗುಂಡಿ ಕಡೆ ಹಿಂಗೆ ಹೋದ್ರೆ ಇದು ಬಯಲು ಸೀಮೆ ನಾಡು ಅಂತ ಮಲೆನಾಡು ಹೋಗಿ ಬಯಲು ಸೀಮೆ ನಾಡು ಅಂತ ಇದಾಗುತ್ತೆ. ಒಂದು ಮರ ಕಡಿದ್ರೆ ಮತ್ತೆ 3 ಮರ ನೆಡಲೇಬೇಕು. ಆದ್ರೆ ಇಲ್ಲಿ ಆ ಕೆಲಸ ಮಾಡೋದಾದ್ರೂ ಎಲ್ಲಿ? ರಸ್ತೆ ಪಕ್ಕ ಬಾಕ್ಸ್ ಚಾರಂ ಮಾಡಿರೋ ಅಕ್ಕಪಕ್ಕದಲ್ಲಿ ಸರ್ಕಾರಿ ಜಾಗವಿಲ್ಲ. ಎಲ್ಲವೂ ಖಾಸಗಿ ಜಾಗವಿರೋದು. ಖಾಸಗಿಯವರು ಸರ್ಕಾರಕ್ಕೆ ಮರ ಹಾಕೋಕೆ ಬಿಡ್ತಾರಾ ಎಂಬ ಪ್ರಶ್ನೆಯೂ ಮುಂದಿಡ್ತಾ ಇದ್ದಾರೆ ಪರಿಸರ ಪ್ರೇಮಿಗಳು.
ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಇರುತ್ತೆ ಮತ್ತು ಅದರದ್ದು ಒಂದು ನಿಯಮನೇ ಇರುತ್ತೆ. ಇವರು ಇಷ್ಟು ಮರ ಕಡಿದ್ರೆ ಇಷ್ಟು ಮರಗಳು ನಡಬೇಕು ಸಸಿಗಳು ಅಂತ ಇರುತ್ತೆ. ನಿಮಗೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕಡೂರು ಚಿಕ್ಕಮೂರು ರಸ್ತೆಗಳಲ್ಲಿ ಈ ಮರಗಳು ಕಡಿದು ರಸ್ತೆನೂ ಆಗಿದೆ. ಅದ್ರಲ್ಲಿ ಎಷ್ಟು ಮರಗಳು ನಟ್ಟಿದೆ ಅಂತ ನೀವೇ ಸ್ವತಃ ಅದನ್ನ ಎಣಿಕೆ ಮಾಡಿದ್ರೆ ಎಷ್ಟು ಮರಗಳು ನಟ್ಟಿದ್ದಾರೆ ಅಂತೇಳಿ ಕಣ್ಣು ಮುಂದೆ ಬರುವ ಚಿತ್ರ. ಒಟ್ಟಾರೆ ರಸ್ತೆ ಅಗಲೀಕರಣಕ್ಕೆ ಮರ ಕಡಿಯೋದು ಅನಿವಾರ್ಯ, ಆದ್ರೆ ಎಲ್ಲಿ ಕಡಿಯಬೇಕು ಅನ್ನೋದಾದ್ರೂ ಯೋಚಿಸೋದು ಒಳ್ಳೆಯದು ಅಂತಿದ್ದಾರೆ ಪರಿಸರ ಪ್ರೇಮಿಗಳು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡಿನ ಚಂದ್ರದ್ರೋಣ ಪರ್ವತ ಸಾಲಿಗೆ ಎಂಟ್ರಿ ಕೊಡೋ ಮುನ್ನವೇ ಮರಗಳು ಕೂಲ್ ಅನುಭವವನ್ನ ಕೊಡ್ತಾನೆ ಬರ್ಮಾಡ್ಕೊಳ್ತಾ ಇದ್ವು. ಆದ್ರೆ ಇನ್ಮುಂದೆ ಆ ಕೂಲ್ ಅನುಭವ ಸಿಗೋದಿಲ್ಲ. ನೂರಾರು ವರ್ಷದಿಂದ ಇದ್ದಂತ ಮರಗಳೆಲ್ಲವೂ ಕೂಡ ಇದೀಗ ಧರೆಗುರುಳಿವೆ. ಹಾಗಾದ್ರೆ ಅದ್ಯಾಕೆ ಈ ಸ್ಟೋರಿ? ಹೆದ್ದಾರಿಗಾಗಿ ಮರಗಳ ಮಾರಣ ಹೋಮ. ಮರ ಕಡಿತಕ್ಕೆ ಪರಿಸರ ಪ್ರೇಮಿಗಳ ಆಕ್ರೋಶ. ಧರೆಗುರುಳಿರೋ ಭಾರೀ ಗಾತ್ರದ ಮರಗಳು. ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗಿರಿ, ಐಡಿಪೀಠ, ಲಿಂಗದಹಳ್ಳಿ ಮೂಲಕ ತರೀಕೆರೆಗೆ ಹೋಗೋ ಹೆದ್ದಾರಿ ಫುಲ್ ಖಾಲಿ. ಈಗ ಇದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆ ಅಗಲೀಕರಣದ ಕಾರಣಕ್ಕೆ ಮರಗಳನ್ನ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದೆ. ಈ ಮರಗಳನ್ನ ತೆಗೆಯೋದು ಅವರಿಗೆ ಅನಿವಾರ್ಯ. ಆದ್ರೆ ಚಂದ್ರದ್ರೋಣ ಪರ್ವತ ಸಾಲು ಹತ್ತಿರವಾಗ್ತಿದೆ ಅನ್ನೋ ಭಾಸವಾಗ್ತಾ ಇದ್ದಿದ್ದು ಇದೇ ಮರಗಳಿಂದಲೇ. ಚಿಕ್ಕಮಗಳೂರು ಬಿಟ್ಟು 3 ಕಿಲೋಮೀಟರ್ ಸಾಗ್ತಾ ಇದ್ದಂತೆ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ನೂರಾರು ವರ್ಷದ ಮರಗಳಿಂದ ಕೂಲ್ ಅನುಭವ ಸಿಗ್ತಾ ಇತ್ತು ಅಂತಾರೆ ಪರಿಸರ ಪ್ರೇಮಿಗಳು. ಅಗಲೀಕರಣ ಅಂತ ಹೇಳಿ ನೋಡಿದ್ದಾರೆ. ಈಗ ಸ್ಥಳೀಯವಾಗಿ ಇದನ್ನ ಫುಟ್ಪಾತ್ ಅಂತ ಹೇಳಿ ಮೊದಲೊಂದು ಗುರ್ತು ಮಾಡ್ಕೊಂಡು ಫುಟ್ಪಾತ್ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಅದ್ರ ಪಕ್ಕದಲ್ಲಿ ಇರುವಂತಹ ಮರಗಳನ್ನ ನೂರಾರು ವರ್ಷದಿಂದ ಇರುವಂತಹ ಮರಗಳು ನಿಮಗೆ ಗೊತ್ತಿರಂಗೆ ಚಿಕ್ಕಮಗಳೂರು ಬರ್ಬೇಕಾದ್ರೆ ಏನು ತಂಪಾಗಿರೋ ಪ್ರದೇಶ ಅಂತ ಈ ರೀತಿ ಭಾವನೆಯಿಂದಲೇ ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತಿಂದ ನೋಡಿದ್ರೆ ಎಲ್ಲೇ ನೋಡಿದ್ರು ಬಯಲು ಸೀಮೆ ಆಗ್ತಾ ಇದೆ. ಇದು ಮುಂದಡಿದ್ರೆ ಇದೇ ರೀತಿ ಮುಂದಡಿದ್ರೆ ಹೆಚ್ಚು ಕೈ ಮರ ಈಗ ಹತ್ತಿಗುಂಡಿ ಕಡೆ ಹಿಂಗೆ ಹೋದ್ರೆ ಇದು ಬಯಲು ಸೀಮೆ ನಾಡು ಅಂತ ಮಲೆನಾಡು ಹೋಗಿ ಬಯಲು ಸೀಮೆ ನಾಡು ಅಂತ ಇದಾಗುತ್ತೆ. ಒಂದು ಮರ ಕಡಿದ್ರೆ ಮತ್ತೆ 3 ಮರ ನೆಡಲೇಬೇಕು. ಆದ್ರೆ ಇಲ್ಲಿ ಆ ಕೆಲಸ ಮಾಡೋದಾದ್ರೂ ಎಲ್ಲಿ? ರಸ್ತೆ ಪಕ್ಕ ಬಾಕ್ಸ್ ಚಾರಂ ಮಾಡಿರೋ ಅಕ್ಕಪಕ್ಕದಲ್ಲಿ ಸರ್ಕಾರಿ ಜಾಗವಿಲ್ಲ. ಎಲ್ಲವೂ ಖಾಸಗಿ ಜಾಗವಿರೋದು. ಖಾಸಗಿಯವರು ಸರ್ಕಾರಕ್ಕೆ ಮರ ಹಾಕೋಕೆ ಬಿಡ್ತಾರಾ ಎಂಬ ಪ್ರಶ್ನೆಯೂ ಮುಂದಿಡ್ತಾ ಇದ್ದಾರೆ ಪರಿಸರ ಪ್ರೇಮಿಗಳು. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಇರುತ್ತೆ ಮತ್ತು ಅದರದ್ದು ಒಂದು ನಿಯಮನೇ ಇರುತ್ತೆ. ಇವರು ಇಷ್ಟು ಮರ ಕಡಿದ್ರೆ ಇಷ್ಟು ಮರಗಳು ನಡಬೇಕು ಸಸಿಗಳು ಅಂತ ಇರುತ್ತೆ. ನಿಮಗೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕಡೂರು ಚಿಕ್ಕಮೂರು ರಸ್ತೆಗಳಲ್ಲಿ ಈ ಮರಗಳು ಕಡಿದು ರಸ್ತೆನೂ ಆಗಿದೆ. ಅದ್ರಲ್ಲಿ ಎಷ್ಟು ಮರಗಳು ನಟ್ಟಿದೆ ಅಂತ ನೀವೇ ಸ್ವತಃ ಅದನ್ನ ಎಣಿಕೆ ಮಾಡಿದ್ರೆ ಎಷ್ಟು ಮರಗಳು ನಟ್ಟಿದ್ದಾರೆ ಅಂತೇಳಿ ಕಣ್ಣು ಮುಂದೆ ಬರುವ ಚಿತ್ರ. ಒಟ್ಟಾರೆ ರಸ್ತೆ ಅಗಲೀಕರಣಕ್ಕೆ ಮರ ಕಡಿಯೋದು ಅನಿವಾರ್ಯ, ಆದ್ರೆ ಎಲ್ಲಿ ಕಡಿಯಬೇಕು ಅನ್ನೋದಾದ್ರೂ ಯೋಚಿಸೋದು ಒಳ್ಳೆಯದು ಅಂತಿದ್ದಾರೆ ಪರಿಸರ ಪ್ರೇಮಿಗಳು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್.